ಕೊಡ್ಸಿದ್ಮೇಲೆ ಒಂದು 3 days ಆದ್ಮೇಲೆ ಫುಲ್ ಬಾಡಿಲಿ ನೀರ್ ತುಂಬ್ಕೊಬಿಡ್ತು. ಅಲ್ಲಿ ನೀರ್ ತೆಗಿಸಿದಾಗ ಇದು ರಿಪೋರ್ಟ್ ಅಲ್ಲಿ ಪಾಸಿಟಿವ್ ಬಂತು. ಅವ್ರ ಒಳಗಡೆ ಏನ್ ಆಗ್ತಾ ಇದೆ ಅಂತ ಅವ್ರು ಆಕ್ಟಿವ್ ಆಗಿ ಹೇಳ್ಕೊತಾ ಇಲ್ಲ ನಮ್ಮ ಹತ್ರ. ಆಲ್ಟ್ ಅಲ್ಲಿ ನೀರ್ ತುಂಬ್ಕೋತಲ್ಲ ಅವಾಗ ಅಲ್ಲಿ ಹೋದಾಗ ಹೇಳಿದವರು. ಇದು ಅದಕ್ಕೆ ಡೌಟ್ ಕ್ಲಿಯರ್ ಮಾಡ್ಕೋಬೇಕು ಅಂತ ಇಲ್ಲಿ ಬಂದಿದ್ದು. ನಮಸ್ತೆ, ರಮ್ಯಾ ಅಂತ. ನಾವು ಬ್ಯಾಂಗ್ಳೂರಲ್ಲೇ ಇರೋದು. ನಮ್ಮ ಅತ್ತೆಯವರು ಗೌರಮ್ಮ ಅಂತ. ವಯಸ್ಸು 56. 1 year ಹಿಂದೆ ಅವರು, ಬಟ್ ನಮ್ಗೆ ಹೇಳ್ಕೊಳ್ಳಿಲ್ಲ ಡೈರೆಕ್ಟ್, ಅವರ ತಮ್ಮವ್ರಿಗೆ ಹೇಳ್ಕೊಂಡಿದ್ರು. ಅವ್ರ ತಮ್ಮವ್ರು ಕರ್ಕೋಗಿ ಅಡ್ಮಿಟ್ ಮಾಡ್ಬಿಟ್ಟು ಬಂದ್ಬಿಟ್ರು. ಆಮೇಲೆ ನಮ್ಗೆ ಗೊತ್ತಾಗಿದ್ದು. ಅವಾಗ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿದ್ವಿ. ಈಗ 2 week ಹಿಂದೆ ಜ್ವರ ಬಂದಿತ್ತು. ಜ್ವರ ಬಂದು ಫುಲ್ ವೀಕ್ ಆಗೋದ್ರು. ಅದು ಜ್ವರ ಬಂದಿದ್ದಕ್ಕೆ ಮಾಮೂಲಿ ಹಳ್ಳಿಲಿ ಡೋಲಾ ಅದು ಇದು ತಗೊಂಡ್ ಕಂಟ್ರೋಲ್ ಮಾಡ್ಕೊಂಡಿದ್ರು. ಅದಾಗ್ದಲೇನೆ ಊಟ ಸೇರಿದಲೆ ಫುಲ್ ವಾಮಿಂಟ್ ಆಗಿ ಸುಸ್ತಾಗ್ಬಿಟ್ಟಿದ್ರು. ಇಲ್ಲಿ ಕರ್ಕೊ ಬಂದಿ ನಾವು ಅಲ್ಲೇ ನಮ್ಮನೆ ಹತ್ರ ಪ್ರೈವೇಟ್ ಅಲ್ಲಿ ತೋರಿಸಿದಾಗ ಬ್ಲಡ್ ಇರ್ಲಿಲ್ಲ ಅಂದ್ರು. ಬ್ಲಡ್ ಕೊಡ್ಸಿದ್ಮೇಲೆ ಒಂದು 3 days ಆದ್ಮೇಲೆ ಫುಲ್ ಬಾಡಿಲಿ ನೀರ್ ತುಂಬ್ಕೊಬಿಡ್ತು. ಹಾಲ್ಟ್ ಅಲ್ಲಿ ಫುಲ್ ಬಾಡಿಗೆ ನೀರ್ ತುಂಬ್ಕೊಂಡು ಅದು ಏನಾಯ್ತು ಅಂತ ಗೊತ್ತಿಲ್ಲ. ಅವಾಗ ಬರ್ಕೊಟ್ರು, ನೀರ್ ತೆಗ್ಸಿದ್ವಿ. ಅಲ್ಲಿ ನೀರ್ ತೆಗ್ಸಿದಾಗ ಇದು ರಿಪೋರ್ಟ್ ಅಲ್ಲಿ ಪಾಸಿಟಿವ್ ಬಂತು. ಇದು ಅದಕ್ಕೆ ಡೌಟ್ ಕ್ಲಿಯರ್ ಮಾಡ್ಕೋಬೇಕು ಅಂತ ಇಲ್ಲಿ ಬಂದಿದ್ದು. ಅವರು ರಿಸರ್ಚ್ ಮಾಡತ್ತ ಉರಿ ಅಂತ ಚೆಕ್ ಮಾಡ್ಸಿರೋದು. ಅವಾಗ ಚೆಕ್ ಮಾಡಿಸಿದಾಗ ಇದೆ ಅಂತ ಹೇಳಿರೋದು. ಅಲ್ಲಿ ರೇಡಿಯೇಷನ್ ಕೀಮೋ ಕೊಡ್ಸಿದಷ್ಟೇನೆ. ಅದು ಈಗ 2 week ಇಂದ ಅದು ಸುಸ್ತಾಗಿ ಈ ತರ ಬ್ಲಡ್ ಕೊಡ್ಸಿದ್ಮೇಲೆ ಆಲ್ಟ್ ಅಲ್ಲಿ ನೀರ್ ತುಂಬ್ಕೋತಲ್ಲ ಅವಾಗ ಅಲ್ಲಿ ಹೋದಾಗ ಹೇಳಿದವರು. ನೀರ್ ತುಂಬಿ ಇನ್ಫೆಕ್ಷನ್ ಆಗಿದೆ, ಮುಂಚೆ ಇತ್ತಲ್ಲಪ್ಪ ಅದೇ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು. ಇದೆ ಬಟ್ ಇವಾಗ ಇದೆ ಅಂತ ಹೇಳಿಲ್ಲ ಅವರಿಗೆ, ಮುಂಚೆ ಇತ್ತು ಅಂತ ಗೊತ್ತು. ಇವಾಗ ಆರಾಮಾಗಿದ್ದಾರೆ. ಬಟ್ ಅವ್ರ ಮೈಂಡ್ ಅಲ್ಲಿ ಏನಿದೆ ಅಂತ ಅವ್ರು ಇನ್ನ ಹೇಳ್ಕೋತಾ ಇಲ್ಲ. ಒಂದ್ ಸ್ವಲ್ಪ ಕೊರಗ್ತಾ ಇದಾರೆ, ಹೇಳ್ಕೋತಾ ಇಲ್ಲ. ನಾವು ಆದಷ್ಟು ಧೈರ್ಯ ತುಂಬ್ತಾ ಇದೀವಿ. ಆದ್ರೂ ಅವ್ರ ಮೈಂಡ್ ಅಲ್ಲಿ ಇರೋದನ್ನ ಆಚೆ ತೆಗಿತಾ ಇಲ್ಲ ಅವರು. ಮಾಮೂಲಿ ಊರಲ್ಲಿ ಹಸು ಇದೆ, ಹಸು ಎಮ್ಮೆ ಇದೆ, ಹೊಲ ತೋಟದ ಹತ್ರ ಎಲ್ಲ ಹೋಗ್ತಾರಲ್ವಾ, ಅಷ್ಟೇ ಮಾಮೂಲಿ. ನಾರ್ಮಲ್ ಊಟ ಎಲ್ಲ ಮಾಡ್ತಾರೆ, ಏನಿಲ್ಲ 3 time ಊಟ ಮಾಡ್ತಾರೆ. ಲೈಟ್ ವಾಕ್ ಮಾಡ್ಕೊಂಡು ಆರಾಮಾಗಿದ್ದಾರೆ, ಏನಿಲ್ಲ ಓಡಾಡ್ತಾರೆ. ಅದ್ ಹೇಳ್ಕೋತಾ ಇಲ್ಲ ಅವರು ನಮ್ಗೆ. ಅದಕ್ಕೋಸ್ಕರನೇ ನಮ್ಗೆ ಭಯ ಆಗ್ತಾ ಇರೋದು. ಅವ್ರ ಒಳಗಡೆ ಏನ್ ಆಗ್ತಾ ಇದೆ ಅಂತ ಅವ್ರು ಆಕ್ಟಿವ್ ಆಗಿ ಹೇಳ್ಕೋತಾ ಇಲ್ಲ ನಮ್ಮ ಹತ್ರ. ಇದು ನಾವು ಹಿಂಗೆ ಆನ್ಲೈನ್ ಅಲ್ಲಿ ನೋಡಿದ್ದು. ಚೆಕಪ್ ಮಾಡ್ಸಕ್ಕೆ ಅಂತ ಹೋದ್ವಿ. ಅವರು ಸಿಟಿ ಸ್ಕ್ಯಾನ್ ಮಾಡ್ಬೇಕು ಅಂದ್ರು. ಸ್ಕ್ಯಾನ್ ಮಾಡಿದ್ಮೇಲೆ 2 days 3 days ಆಗುತ್ತೆ ರಿಪೋರ್ಟ್ ಬರಕ್ಕೆ ಅಂದ್ರು. ಸರಿ ಅಂದ್ಬಿಟ್ಟು ನಾವು ರಿಪೋರ್ಟ್ ಇಸ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ವಿ. ಪರವಾಗಿಲ್ಲ, ವರ್ಕ್ ಆಗುತ್ತೆ, ಏನಿಲ್ಲ. ಈಗ ಅಲ್ಲಿ ಕೀಮೋ ಕೊಡ್ಸಕ್ ಹೇಳಿದ್ದಾರೆ. ವೀಕ್ ಒಂದು ಅದನ್ನ ಕೊಡ್ಸಿ ನೋಡೋಣ ಅಂತ ಹೇಳಿದ್ದಾರೆ. ಅದ್ ಕೀಮೋ ಕೊಡ್ಸಿದಾಗ ಟ್ಯಾಬ್ಲೆಟ್ಸ್ ತಗೋಬಾರ್ದು. ಕೀಮೋ ಕೊಡ್ಸಿ ಒಂದು 2 days ಬಿಟ್ಮೇಲೆ ತಗೊಳ್ಳಿ, ಏನಿಲ್ಲ ಆಗುತ್ತೆ ಅಂತ. ದೇವ್ರ ಹತ್ರ ನಾವು ಬೇಡ್ಕೋತಾ ಇರೋದೇ ಅದು. ಓಕೆ, ಥ್ಯಾಂಕ್ ಯು, ಧನ್ಯವಾದ.